ಡಿಕೆ ಶಿವಕುಮಾರ್ ಭಾಷಣಕ್ಕೆ ದರ್ಶನ್ ಅಭಿಮಾನಿಗಳು ತೊಂದರೆಯನ್ನ ಕೊಟ್ಟರು. ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಿದ್ರು. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಗರಂ ಆದ್ರು. ರಾಮನಗರದಲ್ಲಿ ಆಯೋಜನೆ ಮಾಡಿದ್ದಂತಹ ಕರಗ ಮಹೋತ್ಸವದಲ್ಲಿ ನಡೆದಂತಹ ಘಟನೆ ಇದು. ಸಿಎಂ ಮಾತನಾಡ್ತಾ ಇದ್ದ ಹಾಗೆ ಡಿ ಬಾಸ್ ಅಂತ ಘೋಷಣೆ ಕೂಗ್ಲಾಯ್ತು. ನಿಮ್ಮ ಭಾವನೆ ಅರ್ಥ ಆಗತ್ತೆ, ಪಬ್ಲಿಕ್ನಲ್ಲಿ ಮಾತನಾಡಲ್ಲ ಅಂತ ಸಿಎಂ ಹೇಳಿದ್ರು. ಸಿಎಂ ಭಾಷಣ ಆರಂಭ ಮಾಡ್ತಾ ಇದ್ದ ಹಾಗೆ ಡಿ ಬಾಸ್ ಅನ್ನುವಂತಹ ಘೋಷಣೆ ಮೊಳಗ್ತು. ಈ ವೇಳೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಗರಂ ಆದ್ರು ಸಿಎಂ ಡಿಕೆಶಿ. ನೀವು ಹೀಗೆ ಮಾಡಿಯೇ ಅವರಿಗೆ ತೊಂದರೆ ಮಾಡ್ತಾ ಇದ್ದೀರಿ ಅಂತ ಕಿಡಿಕಾರದ್ರು. ನಾನು ಮಾತನಾಡಲ್ಲ ಹೋಗ್ರೋ ಅಂತ ಮೈಕ್ ಕೊಟ್ಟು ಕೂತ್ರು ಸಿಎಂ ಡಿಕೆ ಶಿವಕುಮಾರ್. ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೊತಾ ಇದ್ದೀರಿ ನೀವು. ಸ್ವಲ್ಪ ಸುಮ್ಮನೆ ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ. ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೊತಾ ಇದ್ದೀರಿ ನೀವು. ಸ್ವಲ್ಪ ಸುಮ್ಮನೆ ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡಿ. ಇನ್ನು ದರ್ಶನ್ ಅಭಿಮಾನಿಗಳಿಗೆ ರಾಮನಗರ ಶಾಸಕ ಇಕ್ಬಾಲ್ ತರಾಟೆಗೆ ತೆಗೆದುಕೊಂಡ್ರು. ತರಾಟೆಯ ಬಳಿಕ ಮತ್ತೆ ಮೈಕ್ ಹಿಡಿದು ಮಾತನಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಇಲ್ಲಿ ಕೋರ್ಟಿನ ವಿಚಾರ ಮಾತನಾಡಲು ಆಗಲ್ಲ ಅಂತ ಹೇಳಿದ್ರು. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ನಾನು ಪ್ರಾರ್ಥನೆ ಮಾಡಿ ಸಿಎಂ ಆದೆ, ನೀವು ಪ್ರಾರ್ಥನೆ ಮಾಡಿ. ದರ್ಶನ್ ಅಭಿಮಾನಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಕಿವಿ ಮಾತಿದು. ಆದರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡಿಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೆಯದಾಗಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನಿರ್ತಾರೆ, ಮೀಡಿಯಾವ್ರು ಏನಿರ್ತಾರೆ, ಡಿ ಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ಹೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳ್ತಿದ್ದಾರಲ್ಲ, ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದು ಮಾಡ್ತಾಳೆ. ಆಗೋದಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.